ನಮಸ್ಕಾರ ಸ್ನೇಹಿತರೆ, ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಶನಿದೇವರ ಬಗ್ಗೆ ವಿವರಗಳನ್ನು ತಿಳಿದುಕೊಳ್ಳೋಣ. ಶನಿದೇವರು ತುಂಬ ದಯಾಮಯಿ, ಕರುಣೆಯುಳ್ಳವರು. ಅವರ ಬಗ್ಗೆ ಭಯಪಡಬೇಕಿಲ್ಲ. ಅವರ ಭಕ್ತರನ್ನು ಖಂಡಿತವಾಗಿ ಸದಾ ಕಾಪಾಡುತ್ತಾರೆ ಶನಿದೇವರು. ಶನಿದೇವರು 9 ನವಗ್ರಹಗಳಲ್ಲಿ 7ನೇ ಗ್ರಹ. ಇವರು ಸೂರ್ಯ ಮತ್ತು ಸಂಧ್ಯಾದೇವಿಯರ ಪುತ್ರ. ಯಮನಿಗೆ ಅಣ್ಣನಾಗಿರುತ್ತಾರೆ. ದೀರ್ಘವಾದ ದೇಹ, ವಿಶಾಲವಾದ ಕಣ್ಣು, ಶಿವನಿಗೆ ಪ್ರಿಯನೂ ಪ್ರಸನ್ನನೂ ಆಚಾರವಂತನೂ ಆಗಿರುತ್ತಾರೆ. ಇವರ ಪತ್ನಿಯ ಹೆಸರು ಜ್ಯೇಷ್ಠಾದೇವಿ. ನಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸುವವನು, ನೀಲವರ್ಣನು, ಸೌಮ್ಯನು, ವಜ್ರದೇಹವುಳ್ಳವನು, ಧೀರನು, ದೈತ್ಯನಾಶಕನು, ಆಯುಷ್ಯ ವೃದ್ಧಿಯನ್ನು ಕೊಡುವವನೂ ಆಗಿದ್ದಾನೆ. ನೀಲಿ ವಸ್ತ್ರಗಳಿಂದ ಶೋಭಿಸುವವನು, ನಿತ್ಯನೂ ನಿರ್ಗುಣನೂ ವಿದ್ಯಾಸ್ವರೂಪನೂ ಆದ ಶನಿದೇವರಿಗೆ ನಮಸ್ಕಾರಗಳು. ಇವರ ದಿಕ್ಕು ಪಶ್ಚಿಮ. ಧಾನ್ಯ ಕರಿಯಳ್ಳು, ಸಸ್ಯ ಬನ್ನಿ, ರತ್ನ ನೀಲಮಣಿ, ಲೋಹ ಸೀಸ, ವಸ್ತ್ರ ಕಪ್ಪು. ಇವರ ವಾಹನ ಕಾಗೆ. ಶನಿದೇವರನ್ನು ಜನರು ಭಯಭಕ್ತಿಯಿಂದ ಕಾಣುತ್ತಾರೆ. ಇವರ ದೃಷ್ಟಿ ಜನರ ಮೇಲೆ 2.5 ವರ್ಷ ಅಥವಾ 7.5 ವರ್ಷ ಬೀಳುತ್ತದಂತೆ. ಅದರ ಪ್ರಭಾವ ಜನರಿಗೆ ಮೊದಲು ನಿಧಾನವಾಗಿ, ಅನಂತರ ತೀವ್ರವಾಗಿ ತುಂಬ ದಿನ ಇರುತ್ತದೆ. ಆದರೆ ಅವರನ್ನು ಭಕ್ತಿಯಿಂದ ಒಲಿಸಿಕೊಳ್ಳಬಹುದು. ಆಗ ಅದು ಕಡಿಮೆಯಾಗುತ್ತದೆ, ಅದರ ತೀವ್ರತೆ ಕಡಿಮೆಯಾಗುತ್ತದೆ. ಶನಿದೇವರು ಕುಂಟುತ್ತಾ ನಡೆಯುತ್ತಾರೆ. ಇದಕ್ಕೆ ಕಾರಣವನ್ನು ಸೂರ್ಯತಂತ್ರದಲ್ಲಿ ಕೊಟ್ಟಿರುತ್ತಾರೆ. ಸೂರ್ಯನ ಪತ್ನಿಯಾದ ಸಂಧ್ಯಾದೇವಿಗೆ ಸೂರ್ಯನ ಅತಿಯಾದ ಶಾಖವನ್ನು ಭರಿಸಲು ಅಸಾಧ್ಯವಾದಾಗ ಅವರು ತಮ್ಮ ನಕಲನ್ನು ಸೃಷ್ಟಿಸಿ ಸ್ವರ್ಣ ಎಂದು ಹೆಸರಿಟ್ಟು ಅವರಿಗೆ ತನ್ನ ಮಕ್ಕಳನ್ನು ನೋಡಿಕೊಳ್ಳಲು ಹಾಗೂ ತನ್ನ ಪತಿಯ ಜೊತೆ ಪತ್ನಿಯ ಹಾಗೆಯೇ ಇರಲು ಆದೇಶಿಸುತ್ತಾರೆ. ಅನಂತರ ಅವರು ತನ್ನ ತಂದೆಯ ಮನೆಗೆ ತೆರಳುತ್ತಾರೆ. ಹೀಗೆ ದಿನಗಳು ಕಳೆಯಲು ನಕಲು ಪತ್ನಿ ಸ್ವರ್ಣಳಿಗೆ ಮಕ್ಕಳು ಹುಟ್ಟುತ್ತಾರೆ. ಅವಳಿಗೆ ಮಕ್ಕಳಾದ ನಂತರ ಅವಳು ಶನಿದೇವರನ್ನು ಕಡೆಗಾಣಿಸುತ್ತಾಳೆ. ಒಂದು ದಿನ ಶನಿದೇವರು ಸ್ವರ್ಣಳನ್ನು, ಅಮ್ಮ, ತುಂಬ ಹಸಿವಾಗುತ್ತಿದೆ, ಉಣ್ಣಲು ಅನ್ನ ಕೊಡು ಎಂದು ಕೇಳುತ್ತಾರೆ. ಆಗ ಅವಳು, ಮೊದಲು ನಾನು ನೈವೇದ್ಯ ಮಾಡಬೇಕು, ನಂತರ ಸಣ್ಣವರಾದ ಅವಳ ಮಕ್ಕಳಿಗೆ ಕೊಟ್ಟು ಕೊನೆಯಲ್ಲಿ ನಿನಗೆ ಕೊಡುತ್ತೇನೆ, ನೀನು ಕಾಯಬೇಕು ಅನ್ನುತ್ತಾರೆ. ಇದರಿಂದ ಶನಿದೇವರಿಗೆ ತುಂಬ ಕೋಪ ಬಂದು ಕೋಪದಿಂದ ನಕಲು ಅಮ್ಮನನ್ನು ಕಾಲಿನಿಂದ ಒದೆಯಲು ಕಾಲನ್ನು ಮೇಲಕ್ಕೆತ್ತುತ್ತಾರೆ. ಆಗ ತಕ್ಷಣ ಸ್ವರ್ಣ, ನಿನ್ನ ಕಾಲಿನ ಮೂಳೆಯ ಮುರಿತ ಆಗಲಿ ಎಂದು ಶಾಪ ಕೊಡುತ್ತಾಳೆ. ಇದರಿಂದ ತುಂಬ ಭಯಗೊಂಡ ಶನಿದೇವರು ತಂದೆಯ ಹತ್ತಿರ ಹೋಗಿ ನಡೆದುದೆಲ್ಲವನ್ನು ತಿಳಿಸುತ್ತಾರೆ. ಸೂರ್ಯದೇವರಿಗೆ ಇದರಿಂದ ಅನುಮಾನ ಬಂದು ಶುರುವಾಗುತ್ತದೆ. ಏಕೆಂದರೆ ಸ್ವಂತ ತಾಯಿ ಯಾರು ತನ್ನ ಮಗನಿಗೆ ಅದು ಒಂದು ಕ್ಷುಲ್ಲಕ ಕಾರಣಕ್ಕೆ ಶಾಪ ಕೊಡುವುದಿಲ್ಲ. ಅವಳು ತನ್ನ ಪತ್ನಿಯಾಗಿರುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವಳನ್ನು ವಿಚಾರಿಸುತ್ತೇನೆ ಎಂದು ಅವಳ ಹತ್ತಿರ ಬಂದು ಕೂಗಾಡಲು ನಿಜ ಹೇಳೆಂದು ಒತ್ತಾಯಿಸಿದಾಗ ಸ್ವರ್ಣ ಪೂರ್ತಿ ನಿಜ ಹೇಳುತ್ತಾಳೆ. ಇದರಿಂದ ಶನಿದೇವರಿಗೆ ಅವಳು ತನ್ನ ತಾಯಿಯಲ್ಲವೆಂದು ತಿಳಿಯುತ್ತದೆ. ಅನಂತರ ಸೂರ್ಯದೇವರು ಹೇಳುತ್ತಾರೆ, ಅವಳು ಕೊಟ್ಟ ಶಾಪ ನಾಶವಾಗಲು ಸಾಧ್ಯವಿಲ್ಲ, ಆದರೆ ಸುಧಾರಣೆ ಮಾಡಬಹುದು. ಏನೆಂದರೆ ನೀನು ಕುಂಟುತ್ತಾ ನಡೆಯಬೇಕಾಗುತ್ತದೆ ಇನ್ನು ಮುಂದೆ ಎನ್ನುತ್ತಾರೆ.
ಶನಿದೇವರ ಮೈಬಣ್ಣ ನೀಲಿಮಣಿ. ಅವರು ಚಿನ್ನದ ಒಡವೆಗಳು ಹಾಗೂ ಚಿನ್ನದ ಕಿರೀಟವನ್ನು ಧರಿಸಿರುತ್ತಾರೆ. ಅವರಿಗೆ 4 ಕೈಗಳು. ಅವರು 2 ಎಡಗೈಗಳಲ್ಲಿ ಬಾಣ ಮತ್ತು ತ್ರಿಶೂಲವನ್ನು ಹಿಡಿದಿರುತ್ತಾರೆ ಮತ್ತು ಒಂದು ಬಲಗೈಯಲ್ಲಿ ಬಿಲ್ಲನ್ನು ಹಿಡಿದಿರುತ್ತಾರೆ. ಅವರಿಗೆ ಬ್ರಹ್ಮದೇವನಿಂದ ಮತ್ತು ಅಣ್ಣನಾದ ಯಮದೇವರಿಂದ ಯಾವಾಗಲೂ ಪ್ರೇರಣೆ ಸಿಗುತ್ತದೆ. ಶನಿದೇವರನ್ನು ತೃಪ್ತಿಪಡಿಸಲು ಮೃತ್ಯುಂಜಯ ಮಂತ್ರವನ್ನು ಹೇಳಬೇಕಾಗುತ್ತದೆ ಮತ್ತು ಎಳ್ಳು, ಕರಿಬಟಾಣಿ, ಕಬ್ಬಿಣದ ಪಾತ್ರೆ, ಎಳ್ಳೆಣ್ಣೆ, ಕರಿ ಬಟ್ಟೆ, ಕರಿ ಛತ್ರಿ, ಕಪ್ಪು ಬೂಟು, ಕಪ್ಪು ಹಸು, ನೀಲಮಣಿ ಮತ್ತು ಚಿನ್ನ ಇವುಗಳನ್ನು ದಾನವಾಗಿ ಕೊಡಬೇಕಾಗುತ್ತದೆ. ಇವರ ರಥವು ಕಬ್ಬಿಣದಿಂದ ಮಾಡಲ್ಪಟ್ಟಿದೆ. ಶನಿ ಎಂಬ ಪದದ ಅರ್ಥ ಶನಯೇ ಕ್ರಮತಿ ಸಹ, ನಿಧಾನವಾಗಿ ಚಲಿಸುವವನು ಎಂದರ್ಥ. ಇವರ ಗುರು ಈಶ್ವರ. ಒಳ್ಳೆಯವರ ಮೇಲೆ ಇವರ ಕೃಪಾ ಕಟಾಕ್ಷ ಸದಾ ಇರುತ್ತದೆ. ಆದರೆ ಕೆಟ್ಟವರ ಮೇಲೆ ಇವರ ವಕ್ರ ದೃಷ್ಟಿ ಬಿದ್ದರೆ ಅವರಿಗೆ ತುಂಬ ಕೆಡಕಾಗುತ್ತದೆ. ಭಕ್ತಿಯಿಂದ ಅವರನ್ನು ಪೂಜಿಸುವವರ ಮೇಲೆ ಅವರ ಅನುಗ್ರಹ ತುಂಬ ಇರುತ್ತದೆ. ಈಶ್ವರನ ಭಕ್ತರ ಮೇಲೆಯೂ ಸಹ ಇವರ ಕೃಪಾ ಕಟಾಕ್ಷ ಇರುತ್ತದೆ. ಶನಿದೇವರ ದೇವಸ್ಥಾನ ಶಿರ್ಡಿಯ ಹತ್ತಿರ ಶನಿಶಿಂಗಾಪುರದಲ್ಲಿದೆ. ಈ ದೇವಸ್ಥಾನಕ್ಕೆ ಛಾವಣಿ ಇಲ್ಲ, ಬಯಲಿನಲ್ಲಿದೆ. ಎಲ್ಲ ವೇಳೆಯಲ್ಲೂ ಎಲ್ಲ ಜನರಿಗೂ ಯಾವಾಗಲೂ ದರ್ಶನ ಕೊಡುತ್ತಾರೆ. ಇದರ ಮಹತ್ವ ತುಂಬ ಇದೆ. ಕುಂಭಕೋಣಂನಲ್ಲಿಯೂ ಸಹ ಶನಿದೇವರ ತುಂಬ ಪುರಾತನವಾದ ಹಳೆಯ ದೇವಸ್ಥಾನವಿದೆ. ದೇವರ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ ಮತ್ತು ಓಂ ಶನಯೇ ನಮಃ ಎಂದು. ಇದನ್ನು ಶನಿವಾರದ ದಿವಸ ಅನೇಕ ಬಾರಿ ಹೇಳಬೇಕಾಗುತ್ತದೆ. ಶನಿವಾರದ ದೇವರು ಶನಿದೇವ. ಆದ್ದರಿಂದ ಶನಿದೇವರ ಇನ್ನೊಂದು ಶಕ್ತಿಯುತವಾದ ಮಂತ್ರ ನವಗ್ರಹ ಸ್ತೋತ್ರದಲ್ಲಿ ಬರುತ್ತದೆ. ಅದು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನಿದೇವರನ್ನು ತೃಪ್ತಿಗೊಳಿಸಲು, ನಮ್ಮ ಕಷ್ಟಗಳನ್ನು ಹೋಗಲಾಡಿಸಲು, ಅವರ ಅನುಗ್ರಹ ಪಡೆಯಲು ಭಕ್ತಿಯಿಂದ ಶನಿದೇವರ ಈ ಮಂತ್ರಗಳನ್ನು ಪಠಿಸಬೇಕು. ಅವರು ತುಂಬ ದಯಾಮಯಿ, ಕರುಣೆಯುಳ್ಳವರು. ಅವರ ಭಕ್ತರನ್ನು ಖಂಡಿತವಾಗಿ ಸದಾ ಕಾಪಾಡುತ್ತಾರೆ ಅವರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಹೊಸ ವಿಷಯದೊಡನೆ ಭೇಟಿಯಾಗೋಣ. ಧನ್ಯವಾದಗಳು.